Police stop it! 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 ಕರ್ನಾಟಕದಲ್ಲಿ ಹಿಂದಿ ಭಾಷೆ ಕರ್ನಾಟಕದಲ್ಲಿ ಹಿಂದಿ ಭಾಷೆ ಕರ್ನಾಟಕದಲ್ಲಿ ಹಿಂದಿ ಭಾಷೆ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಕನ್ನಡಿಗರಿಗೆ ಉದ್ಯೋಗ ಕರ್ನಾಟಕದ ಪೊಲೀಸ್ ಟೋಪಿ ಕರ್ನಾಟಕದ ಪೊಲೀಸ್ ಟೋಪಿ ಕರ್ನಾಟಕದ ಪೊಲೀಸ್ ಟೋಪಿ ಕರ್ನಾಟಕದ ಪೊಲೀಸ್ ಟೋಪಿ ಕರ್ನಾಟಕದಲ್ಲಿ ಬ್ರಿಟಿಷ್ ಕಾಲದ ಇಂಗ್ಲಿಷ್ನವರ ಆಳ್ವಿಕೆಯಲ್ಲಿ ಇದ್ದಂಥ ಪೊಲೀಸ್ ಟೋಪಿ ಮತ್ತು ಕಾನೂನುಗಳು ಇವೆಲ್ಲ ಈಗಲೂ ಮುಂದುವರಿತಾ ಇದೆ. ಇಂಗ್ಲಿಷ್ನವರು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ಬಹಳ ಗಂಭೀರವಾಗಿ ಚಿಂತನೆ ಮಾಡಿಲ್ಲ. ಕಾನೂನು ಅದೇ ಕಾನೂನನ್ನು ಇಟ್ಟಿದ್ದಾರೆ, ಬದಲಾವಣೆ ಆಗಬೇಕು. ಪೊಲೀಸ್ ಟೋಪಿ ಒಂದು ಪೊಲೀಸ್ ಟೋಪಿಯನ್ನು ಬದಲಾವಣೆ ಮಾಡೋದಕ್ಕೆ ಸರ್ಕಾರದಲ್ಲಿ ಶಕ್ತಿ ಇಲ್ಲ, ತೀರ್ಮಾನ ಇಲ್ಲ. ಇದು ಭಾಳ ಗಂಭೀರವಾಗಿ ಹೇಳ್ತೇನೆ. ಸುಮಾರು 60 ವರ್ಷದ ಹಿಂದೆ ಪೊಲೀಸರು ಚಡ್ಡಿಯಲ್ಲಿದ್ದರು. ಚಡ್ಡಿ ಸಂಚಾರಿ ಪೊಲೀಸ್ನವರು ಚಡ್ಡಿ, ಈ ಪೊಲೀಸ್ನವರು ಚಡ್ಡಿಲಿದ್ದರು. ನಾನಾಗ ಅಸೆಂಬ್ಲಿ ಮೆಂಬರ್, ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿ, ಅವ್ರು ಹೇಳಿ ತೀವ್ರವಾಗಿ ಬದಲಾವಣೆ ಮಾಡಿಸಿ ಆವಾಗ ಪ್ಯಾಂಟ್ ಕೊಡಿಸಿದ್ದು. ಈಗಿರೋ ಟೋಪಿ ಇದು ಹೆಲ್ಮೆಟ್ ಅಷ್ಟೇ ತೂಕ. ಈಗ ಅದನ್ನು ಭಾಳ ಗಂಭೀರವಾಗಿ ತೂಕ ಕಡಿಮೆ ಆಗಬೇಕು. ಈಗಿರೋ ಟೋಪಿಯನ್ನು ಹಾಕ್ಕೊಂಡ್ರೆ ಮೆದುಳಿಗೆ ಅಪಾಯ ಇದೆ. ಆದ್ದರಿಂದ ಕೂಡಲೇ ಸರ್ಕಾರ ತೀರ್ಮಾನ ಮಾಡಬೇಕು. ನಾವು ಇದನ್ನು ಶುರು ಮಾಡಿದ ಮೇಲೆ ತೆಲಂಗಾಣ ಮಾದರಿ ಟೋಪಿ ಮಾಡ್ತೀವಿ ಅಂತ ಹೊರಟಿದ್ದಾರೆ. ನಾನು ಹೇಳ್ತೀನಿ, ಇನ್ನೊಂದು ರಾಜ್ಯದ ಮಾದರಿ ಬೇಡ, ಕರ್ನಾಟಕ ರಾಜ್ಯದ ಮಾದರಿ ಟೋಪಿ, ಅದು ತೂಕ ಕಡಿಮೆಯಾಗಿ ಮಾಡ್ತಕ್ಕಂಥದ್ದು ಗಂಭೀರ ಮಾಡಬೇಕು. ಮತ್ತು ಪೊಲೀಸ್ನವರುಗಳಿಗೆ ವರ್ಗಾವರ್ಗಿ 25 ವರ್ಷ ಆದರೂ ಒಂದು ಕಡೆ ಅವರೇ ಇರ್ತಾರೆ. ಅವ್ರ ತಂದೆ ತಾಯಿಗಳು ನೋಡೋಕ್ಕಾಗೋದಿಲ್ಲ, ಮನೆಗಳಿಗೆ ಹೋಗೋಕ್ಕಾಗೋದಿಲ್ಲ, ಹತ್ತಿರದಲ್ಲಿ ಇರೋದಿಲ್ಲ. ಕನಿಷ್ಠ 5 ವರ್ಷದ ಮೇಲೆ ಯಾರು ಕೆಲಸ ಮಾಡಿದ್ದಾರೆ ಅವರನ್ನು ಅವರವರ ಜಿಲ್ಲೆಗೆ ಹಾಕಿ ಅನುಕೂಲ ಮಾಡಬೇಕಾದ್ದು ಸರ್ಕಾರದ ಕರ್ತವ್ಯ, ಕೂಡಲೇ ಮಾಡಬೇಕಾಗಿದೆ.